ಓಕೆ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ. ಹಾಗೆ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆಯವರೆಗೂ ವ್ಲಾಗ್ ನೋಡಿ. ಸೊ ಇವತ್ತೇನು ಹೇಳ್ತಾರೆ ಡಾಕ್ಟ್ರು ಗೊತ್ತಿಲ್ಲ, ಬೇರೆ ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ ಇವತ್ತು. ಸೊ ತೋರ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಊರಲ್ಲಿ ತೋರಿಸ್ತೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ ಅದನ್ನೆಲ್ಲನೂ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡಿ. ಇವಾಗ ಬೆಳಗೊಳದಲ್ಲಿ ಗೌರ್ಮೆಂಟ್ ಡಾಕ್ಟರ್ ಕೂಡ ತುಂಬ ಚೆನ್ನಾಗಿ ನೋಡ್ತಾರೆ. ಅಲ್ಲೊಂದು ಸರಿ ತೋರಿಸು ಅಂತ ಹೇಳಿದ್ರು. ಬಿಕಾಸ್ ಒಂದು ಹಲ್ಲನ್ನು ಕೇಳಿಸೋದು ಅಷ್ಟು ಸುಲಭವಾದ ಮಾತಲ್ಲ. ಕಿತ್ತ ಮೇಲೆ ಪ್ರಾಬ್ಲಮ್ಸ್ಗಳು ಆದರೆ ಅಂತ ಹೇಳಿಬಿಟ್ಟು ಇನ್ನೊಂದೆರಡು ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಹೇಳಿ, ಬಿಕಾಸ್ ತುಂಬ ಅಂದರೆ ತುಂಬಾ ಪೇಯ್ನ್ ಆಗ್ತಾಯಿದೆ. ನಿಮಗೆ ಹೇಳ್ತಾನೆ ಇದ್ದೆ, 2 ಮಂತ್ಸಿಂದ ಅದನ್ನು ತಡೆದು ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಪೇಯ್ನು. ಗಂಟ್ಲಲ್ಲೆಲ್ಲ ತುಂಬ ಪೇಯ್ನ್ ಆಗ್ತಾಯಿದೆ. ಸೊ ಹಾಗಾಗಿ ಅದನ್ನು ಆದಷ್ಟು ಬೇಗ ರಿಮೂವ್ ಮಾಡಿಸ್ಕೊಳ್ಳಿ, ಇಲ್ಲಾಂತಂದರೆ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದರು ಏರಿ 7ನಲ್ಲಿ ತೋರಿಸಿರೋ ಡಾಕ್ಟರ್. ಸೊ ಇನ್ನೊಂದೆರಡು ಸರಿ ಬೇರೆ ಕಡೆ ಎಲ್ಲರೂ ತೋರಿಸೋಣ, ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಾವಿನ್ನೂ ಬೇಗನೆ ಹೊರಟಿದ್ವಿ. ಸೊ ಹಾಗಾಗಿ ಇಲ್ಲಿ ಬಾಹುಬಲಿ ಹಾಸ್ಪಿಟಲ್ ಇದೆ, ಇಲ್ಲಿ ಡಾಕ್ಟರ್ ಏನಾದರೂ ಬಂದಿದ್ದರೆ ಇಲ್ಲಿ ತೋರಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಡಾಕ್ಟ್ರು ಬಂದಿರಲಿಲ್ಲ. 10:30 ಮೇಲೇ ಎಲ್ಲ ಡಾಕ್ಟರು ಬರೋದು. ಸೊ ಹಾಗಾಗಿ 10:30 11 ಗಂಟೆ ಆಗುತ್ತೆ ಬರೋದು ಅಂತ ಹೇಳಿದರು. ಸೊ ಡಾಕ್ಟರ್ ನಂಬರ್ನ ತೊಗೊಂಡು ಹಾಗೆ ಅಲ್ಲಿ ವಿಚಾರಿಸ್ಕೊಂಬರೋಕ್ಕೆ ಅಂತ ಹೇಳಿ ನಮ್ಮ ಮನೆಯವ್ರು ಒಳಗಡೆ ಹೋಗಿದ್ರು. ಇವಾಗ ಊರ ಕಡೆಗೆ ಹೋಗ್ತಾ ಇದ್ವಿ. ಬಿಕಾಸ್ ಅಪ್ಪಂಗೂ ಕಾಲ್ ಮಾಡಿದ್ವಿ, ಗೌರ್ಮೆಂಟ್ ಡಾಕ್ಟರ್ ಬಂದಿದ್ದಾರೆ ಕೇಳಿ ಅಂತ. ಸೊ ಆ ಹಾಸ್ಪಿಟಲ್ನಲ್ಲೂ ಕೂಡ ಡಾಕ್ಟರ್ ಇನ್ನೂ ಬಂದಿರಲಿಲ್ವಂತೆ. ಹಾಗಾಗಿ ಮನೆಗೆ ಹೋಗೋಣ, ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬೇಕಾದರೆ ಹೋಗೋಣ ಅಂತ. ಅಲ್ಲಂತೂ ತುಂಬ ಅಂದರೆ ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು. ಸೊ ಇನ್ನು ನಾವು ಮನೆಯೊಳಗೆ ಹೋಗ್ತಿದ್ದಾಗೆ ಇನ್ನೂ ಜಾಸ್ತಿ ಜೋರಾಯಿತು ಮಳೆ. ಅಪ್ಪ ಹೇಳಿದ್ರು, ಅವ್ರು ಬಂದ ಮೇಲೆ ಹೋಗ್ಬಿಟ್ಟು ಬನ್ನಿ, ಅಲ್ಲಿ ಡಾಕ್ಟ್ರು ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು. ಸೊ ನಾವು ಅಂದ್ಕೊಂಡಿದ್ವಿ ಈವ್ನಿಂಗ್ವರೆಗೂ ಇರ್ತಾರೆ ಅಂತ ಹೇಳಿ. ನಮ್ಮ ಮನೆಯವ್ರಿಗೆ ಬೇರೆ ಕೆಲಸ ಇತ್ತಲ್ವ. ಸೊ ಹಾಗಾಗಿ ಅವ್ರು ಹೋದರು, ನಾನು ಅಪ್ಪನ ಜೊತೆ ಹೋಗಿ ತೋರಿಸ್ಕೊಂಬಂದೆ. ಸೊ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದು. ಸೊ ಅಪ್ಪನ ಜೊತೆ ಹೋಗಿ ಅಲ್ಲೂ ಕೂಡ ಹೇಳಿದ್ರು, ಸೊ ನೆಕ್ಸ್ಟ್ ಡೇ ಬನ್ನಿ, ಅದನ್ನು ಮಾಡಿಕೊಡ್ತೀನಿ ಅಥವಾ ರೂಟ್ ಕೆನಲ್ ಮಾಡಿಸ್ಬಿಡಿ ಅಂತ ಹೇಳಿದ್ರು. ಸೊ ಇವಾಗ ನೆಕ್ಸ್ಟ್ ಡೇಗೆ ನಾನು ಮತ್ತೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ನನ್ನನ್ನು ಬೆಳಗುಳಕ್ಕೆ ಬಿಟ್ಬಿಟ್ಟು ಬರ್ತಾರೆ, ವಾಪಸ್ ಹೋಗ್ತಾರೆ ಅವರು. ಅಲ್ಲಿ ಸಂಜೆ ಮಧ್ಯಾಹ್ನ ಆದರೂ ಆಗಿಬಿಡುತ್ತೆ ನಾನು ತೋರಿಸೋದು. ಸೊ ಡಾಕ್ಟರ್ ಬರೋದು 11 ಗಂಟೆ ಅಲ್ವಾ. ಸೊ ಹಾಗಾಗಿ ನೀನು ತೋರಿಸ್ಕೊಂಡು ಈವ್ನಿಂಗ್ ಬಾ ಅಂತ ಹೇಳಿಬಿಟ್ಟು ನನ್ನನ್ನು ಬೆಳಗುಳಕ್ಕೆ ಡ್ರಾಪ್ ಮಾಡಿ ಹೋದರು. ಆಮೇಲೆ ಅಪ್ಪನ ಜೊತೆ ಹೋಗಿ ತೋರಿಸ್ಕೊಂಡು ಮಾಡಿಸ್ಕೊಂಬಂದೆ. ಅವರು ಹೇಳಿದ್ರು ತುಂಬ ಎಫೆಕ್ಟ್ ಆಗುತ್ತೆ, ಕೇಳಿಸೋದೇನು ಬೇಡ, ರೂಟ್ ಕೆನಲ್ ಮಾಡಿಸಿ ಅಂತ ಹೇಳಿದ್ರು. ಸೊ ಹಾಗಾಗಿ ಓಕೆ ಅಂತ ಹೇಳಿ ಅದನ್ನೇ ಮಾಡಿಸ್ಕೊಂಡೆ. ಬಟ್ ತುಂಬ ಅಂದರೆ ತುಂಬಾ ಪೇಯ್ನ್ ಆಗ್ತಿತ್ತು. ಅವ್ರು ಹೇಳಿದ್ರು ಹಲ್ಲು ಸತ್ತು ಹೋಗ್ಬಿಟ್ಟಿದೆ, ಸೊ ಹಾಗಾಗಿ ನಿಮಗೆ ಬೆಂಡ್ ಇಂಜೆಕ್ಷನ್ ಕೊಟ್ಟರು ಕೂಡ ತುಂಬ ಪೇಯ್ನ್ ಆಗ್ತಾಯಿದೆ. ಸೊ ತುಂಬ ಬೇಗನೆ ಮಾಡಿಸ್ಕೋಬೇಕಿತ್ತು ಅಂತ ಹೇಳಿ. ಯಾರಿಗೆ ಗೊತ್ತಿತ್ತು ಈ ಥರ ಎಲ್ಲ ಇಷ್ಟೊಂದು ರಿಸ್ಕ್ ಆಗುತ್ತೆ ಅಂತ ಹೇಳಿ. ಏನೇ ಅಂದರೂ ಆ ನೋವನ್ನ ನಾವೇ ತಿನ್ನಬೇಕು. ಸೊ ಬೆಂಡ್ ಇಂಜೆಕ್ಷನ್ ಕೊಟ್ಟರು ಕೂಡ ಅಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ನಾನಂತೂ 50 ಸರಿ ಕೈ ಎತ್ತುತ್ತಾನೆ ಇದ್ದೆ, ಡಾಕ್ಟರ್ ನೋವಾಗ್ತಿದೆ ಅಂತ ಹೇಳಿಬಿಟ್ಟು. ಸೊ ಫ್ರೆಂಡ್ಸ್, ಇವಾಗ ಅಲ್ಲಿಂದು ಮಧ್ಯಾಹ್ನನೇ ಎಲ್ಲ ಮುಗಿಸ್ಕೊಂಡು ಬಂದೆ. ಬಟ್ ಸ್ವಲ್ಪ ಹಾಗೆ ನಿದ್ದೆ ಮಾಡೋಣ ಅಂತ ಹೋಗ್ತೀನಿ, ಬಟ್ ನಿದ್ದೆ ಬರ್ತಾಯಿಲ್ಲ. ಸೊ ಈ ಸೈಡು ಬೆಂಡ್ ಇಂಜೆಕ್ಷನ್ ಕೊಟ್ಟಿದ್ರು ಅಲ್ವಾ. ಸೊ ಹಾಗಾಗಿ ಮಾತಾಡೋದಕ್ಕಾಗೋದಿಲ್ಲ. ಇವಾಗ ಪೇಯ್ನ್ ಜಾಸ್ತಿ ಆಗ್ತಾಯಿದೆ, ಈಗಲೂ ಕೂಡ ಮಾತಾಡೋಕ್ಕಾಗ್ತಾಯಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಹೋದೆ, ಬಟ್ ಆಗ್ತಾಯಿಲ್ಲ, ತುಂಬ ಪೇಯ್ನ್ ಆಗ್ತಾಯಿದೆ ಆ ಜಾಗದಲ್ಲಿ. ಸೊ ನಾನು ಬಂದು ಹಲ್ಲನ್ನು ಕೇಳಿಸ್ಲಿಲ್ಲ. ಬಿಕಾಸ್ ಹಲ್ಲನ್ನು ಕೇಳಿಸಿದ್ರೆ ಇಲ್ಲಿ ನರಗಳೆಲ್ಲ ಏನಿರುತ್ತೆ ಅದಕ್ಕೆ ಡ್ಯಾಮೇಜ್ ಆಗುತ್ತೆ. ರೂಟ್ ಕೆನಲ್ ಮಾಡಿಸಿ ಅಂತ ಹೇಳಿದ್ರು ಡಾಕ್ಟರು. ಸೊ ಹಾಗಾಗಿ ರೂಟ್ ಕೆನಲ್ನ ಮಾಡಿಸೋಣ ಅಂತ ಹೇಳಿಬಿಟ್ಟು ರೂಟ್ ಕೆನಲ್ ಮಾಡಿಸ್ಕೊಂಡೆ. ಸೊ ಅದು ಕೂಡ ಎಷ್ಟೊಂದು ಪೇಯ್ನ್ ಆಯಿತು ಅಂತ ಅಂದರೆ ಸಿಕ್ಕಾಬಟ್ಟೆ ಪೇಯ್ನ್ ಆಗ್ತಾಯಿದೆ. ಅಗಿಯೋದು ಅಂಥದ್ದು ಏನೂ ತಿನ್ನೋದಕ್ಕಾಗಲ್ಲ ಸದ್ಯಕ್ಕೆ. ಇವತ್ತು ಒಂದಿನ ಅಂತ ಅಂದ್ಕೊತೀನಿ, ಬೆಳಗ್ಗೆಗೆ ಸರಿ ಹೋಗ್ಬೋದು. ಯಾಕಂದರೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ನೈಟ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಸರಿ ಹೋಗುತ್ತೆ. ಸೊ ಇವಾಗ ಅಮ್ಮ ಪಾಪು ರಚೆ ಮಾಡ್ತಾನೆ ಇದ್ಲು, ಅವಳನ್ನ ಕರ್ಕೊಂಡು ಆಚೆ ಕಡೆ ಆಟ ಆಡಿಸ್ತೀನಿ ಅಂತ ಹೋದರು. ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋದೆ, ಬಟ್ ಪೇಯ್ನಿಗೆ ನಿದ್ದೆನೇ ಬರ್ತಾಯಿಲ್ಲ. ಇರ್ತೀನಿ. ಅಮ್ಮ ಬಸ್ಸಾರು ಮಾಡಿದರು. ಸೊ ಬಾಯೆಲ್ಲ ಬೆಂಡ್ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ. ಸೊ ಈ ಸೈಡ್ ನನಗೇನು ಗೊತ್ತಾಗ್ತಿರ್ಲಿಲ್ಲ. ಇದೊಂದು ಸೈಡು ಚಳಿಗೂ ಅದಕ್ಕೂ ಖಾರವಾಗಿ ಚೆನ್ನಾಗಿ ಮಾಡಿದರು, ಬಟ್ ಸೊಪ್ಪೇನು ತಿನ್ನೋದಕ್ಕಾಗಲೇ ಇಲ್ಲ. ಈ ಕಡೆ ಸೈಡ್ ಹಗಿತಾ ಇದ್ದಾಗ ಈ ಕಡೆ ಹಲ್ಲಿಗೆ ಟಚ್ ಆಗ್ತಿತ್ತಲ್ವ. ಸೊ ಒಳಗಡೆ ಪೇಯ್ನ್ ಥರ ಆಗ್ತಿತ್ತು. ಸೊ ಹಾಗಾಗಿ ಬರೀ ಮುದ್ದೆನೇ ಊಟ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮುದ್ದೆನೇ ಊಟ ಮಾಡಿಕೊಂಡೆ.
ಇವಾಗ ಅಪ್ಪ ಹಾಲು ಕರಿಯೋದಕ್ಕೆ ಅಂತ ಹೇಳಿ ಬರ್ತಾರೆ. ಸೊ ಇವಾಗ ಹೊರಡಬೇಕು. ನನಗೆ ನಿದ್ದೆನೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಸೊ ನೀನು ಮಾಡಿದ್ರು ಎದ್ದೆ, ಅದಕ್ಕೇ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಂಡು ಹಾಗೆ ಮಲ್ಕೊಂಡಿದ್ದೆ ಅಷ್ಟೇ. ಓಕೆ, ಇವಾಗ ಸೊ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಮತ್ತು ಗುಡ್ಡು ಏನೇ ಮಾಡ್ತಾ ಇದೀಯಾ? ಬಾರೆ ಒಳಗೆ. ಬರವಾ. ಸೊ ಇವಾಗ ಸ್ವಲ್ಪ ಮಾತಾಡ್ತಾಳೆ, ಹಾಗೆ ತುಂಬಾ ಓಡಾಡ್ತಾಳೆ ಅಲ್ವಾ. ಸೊ ಖುಷಿಯಾಗುತ್ತೆ ಇವಾಗ ಆಟಾಡ್ಸೋದಕ್ಕೆ. ಬಟ್ ಒಂದೊಂದು ಸರಿ ತುಂಬ ರಚ್ಚನೂ ಕೂಡ ಮಾಡ್ತಾಳೆ. ಹೊರ್ಗಡೆ ಜಾಸ್ತಿ ಕರ್ಕೊಂಡು ಹೋಗೋ ಆಗಿಲ್ಲ. ಅವಳಿಗೆ ಸ್ವಲ್ಪ ದೃಷ್ಟಿ ಜಾಸ್ತಿನೇ ಅಂತ ಅನ್ಕೋಬೋದು. ಹೊರಗಡೆ ಕರ್ಕೊಂಡು ಹೋದಾಗೆಲ್ಲ ದೃಷ್ಟಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅವಳು ಇಷ್ಟಪಡ್ತಾಳೆ ಮಣ್ಣಲ್ಲಿ ಆಟಾಡೋದಕ್ಕೆ, ಹೊರಗಡೆ ಆಟಾಡೋದಕ್ಕೆ. ಸೊ ಏನು ಅಂದರೆ ರಾತ್ರಿ ಹೊತ್ತು ಮಲಗೋದಿಲ್ವಲ್ಲ ಅಂತ ಹೇಳಿಬಿಟ್ಟು ಹೊರಗಡೆ ಜಾಸ್ತಿ ಹೊತ್ತು ಬಿಡೋದಿಲ್ಲ. ಹಾಗೆ ಥಂಡಿ ಅಂತೂ ತುಂಬಾ ಥಂಡಿ ಹೊಡಿತಾ ಇರುತ್ತೆ ಇವಾಗ. ಸೊ ಅಲ್ಲೊಬ್ಬರು ಅಜ್ಜಿ ಬಂದಿದ್ದರು. ಅವ್ರ ಜೊತೆ ಎಲ್ಲ ಕೂಕ್ಕೊಂಡು ಅಂದ್ಕೊಂಡು ಅಲ್ಲೇ ನಿಂತಿದ್ಲು, ಒಳಗಡೆ ಬರ್ದಲೆ. ಸೊ ಫೈನಲಾಗಿ ನಾನು ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೇನು ಅಪ್ಪ ಬರೋ ಹೊತ್ತಾಯಿತು. ಸೊ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ಏನು ಇದೆಲ್ಲ ಅಲ್ಲಿಂದ ಮಾಡಿಸ್ಕೊಂಡ್ಬಂದೆ 2 ಡೇಸ್ ಆಯಿತು. ಸೊ ನಿಮಗೆ ಗೊತ್ತಿರುತ್ತೆ, ಪೇಯ್ನ್ ಮಧ್ಯೆ ನಾನು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಇವತ್ತಿನ ವ್ಲಾಗ್ ಮಾಡ್ತೀನಿ. ಸೊ ಇವತ್ತಿಗೆ 3 ಡೇಸ್ ಆಯಿತು. ಇವತ್ತು ಶುಕ್ರವಾರ. ಏನು ಅಂದರೆ ಇವತ್ತು ಹೋಗಬೇಕು, ಮತ್ತೆ ಡಾಕ್ಟರ್ ಹತ್ರ ಹೋಗಬೇಕು. ಬಿಕಾಸ್ ಏನು ಅಂದರೆ ಈ ಗಂಟ್ಲ ಹತ್ರ ಮತ್ತು ಈ ಕಿವಿ ಹತ್ರ ತುಂಬ ಪೇಯ್ನ್ ಆಗ್ತಾಯಿದೆ ನನಗೆ. ಸೊ ಜಾಸ್ತಿ ಮಾತಾಡೋ ಹಾಗಿಲ್ಲ. ಆಮೇಲೆ ಹಗ್ದು ಯಾವುದೇ ಪದಾರ್ಥನ ತಿನ್ನೋದಕ್ಕಾಗ್ತಾಯಿಲ್ಲ. ಸೊ ಈಗಲೂ ಅಷ್ಟೇ ಸ್ವಲ್ಪ ರಾತ್ರಿ ಟ್ಯಾಬ್ಲೆಟ್ ತೊಗೊಂಡಿದ್ದೆ ಅಲ್ವಾ. ಸೊ ಹಾಗಾಗಿ ರಾತ್ರಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋ ಹಂಗಾಯಿತು. ಇನ್ನು ಬೆಳಗ್ಗೆಗೆ ಮತ್ತೆ ಇಲ್ಲೊಂದು ಸ್ವಲ್ಪ ಪಟ ಅಂತ ಹೊಡಿತಾ ಇದೆ ಈ ಗಂಟ್ಲ ಹತ್ರ ಮತ್ತು ಇಲ್ಲಿ. ಯಾಕಂದರೆ ಇಲ್ಲಿರೋ ಹಲ್ಲಿಗೆ ಅಲ್ವಾ ಅವರು ಟ್ರೀಟ್ಮೆಂಟ್ ಕೊಟ್ಟಿರೋದು. ಸೊ ಅದಕ್ಕೆ ಹೋಗಿ ಇನ್ನೊಂದು ಸರಿ ತೋರಿಸೋಣ ಅಂತ ಹೇಳಿ. ಪೇಯ್ನ್ ಆಗ್ತಾಯಿದೆ. ಅದು 2 ಡೇಸ್ಗೆ ಒಂದು ಸರಿ ನಾನು ಟ್ರೀಟ್ಮೆಂಟ್ ತೊಗೊಬೇಕು. ಅದು 3 ಸರಿ ತೊಗೋಬೇಕು ಅಂತ ಹೇಳಿದ್ದಾರೆ. ಬಟ್ ಅದನ್ನು 2 ಡೇಸ್ಗೆ ಅಂತಲೇ ತೊಗೋಬೇಕು ಅಂತ ಏನಿಲ್ಲ, ಲೇಟಾಗಿ ತೊಗೊಂಡ್ರು ನಡೆಯುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಪೇಯ್ನ್ ಜಾಸ್ತಿ ಆಗ್ತಾಯಿದೆ. ನಾಡಿದ್ದು ತಂಗಿದು ಎಂಗೇಜ್ಮೆಂಟ್ ಇದೆ, ಅಂದರೆ ನಮ್ಮ ಆಂಟಿ ಮಗಳದು. ಸೊ ಅದಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಮಾತಾಡೋದು, ತಿನ್ನೋದು ಎಲ್ಲ ಜಾಸ್ತಿನೇ ಇರುತ್ತೆ. ಸೊ ಒಂದು ಫಂಕ್ಷನು ಅಂತ ಅಂದಾಗ ಅದೆಲ್ಲ ಕಾಮನ್ ಆಗಿರುತ್ತೆ ಅಲ್ವಾ. ಸೊ ಆಮೇಲೆ ಅಲ್ಲಿ ಫಂಕ್ಷನ್ಗೆ ಹೋದಾಗ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಸೊ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು. ಸೊ ಹಾಗಾಗಿ ಇವತ್ತು ಹೋಗಿ ಮತ್ತೆ ಡಾಕ್ಟರ್ ಹತ್ರ ತೋರಿಸ್ಕೊಂಬರೋಣ. ಪೇಯ್ನ್ ಆಗ್ತಾಯಿದೆ ಯಾಕೆ ಅಂತ ಹೇಳಿ ಕೇಳಿಬಿಟ್ಟು. ಗೊತ್ತಾಗ್ತಾಯಿಲ್ಲ ನನಗೆ. ಅಮ್ಮನೂ ಕೂಡ ಹೇಳಿದರು ಅಷ್ಟೊಂದೇನು ಪೇಯ್ನ್ ಆಗಲ್ಲ ಅಂತ. ಆಮೇಲೆ ಡಾಕ್ಟ್ರು ಕೂಡ ಹೇಳಿದರು. ಸೊ ಇವಾಗ ಜಸ್ಟ್ ಹಿಂಗೆ ಪೇಯ್ನ್ ಆಗಿದೆ ಅಷ್ಟೇ. ಯಾಕಂದರೆ ಹಲ್ಲು ಸತ್ತೋಗ್ಬಿಟ್ಟಿದೆ ಅಂತ ಹೇಳಿದರು ಅವರು. ಹಲ್ಲು ಸತ್ತೋಗಿರೋದ್ರಿಂದ ನಿಮಗೆ ಬೆಂಡ್ ಇಂಜೆಕ್ಷನ್ ಕೊಟ್ಟರು ಪೇಯ್ನ್ ಆಗ್ತಾಯಿದೆ. ಸೊ ಏನಾಗಲ್ಲ, ಟ್ಯಾಬ್ಲೆಟ್ ತೊಗೊಳ್ಳಿ ಟೈಮ್ ಟು ಟೈಮ್ ಸರಿಯಾಗಿ, ಆವಾಗ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ಟ್ಯಾಬ್ಲೆಟ್ಸ್ ತೊಗೋತಾನೆ ಇದ್ದೀನಿ, ಬಟ್ ಕಡಿಮೆ ಆಗ್ತಾಯಿಲ್ಲ. ಜಾಸ್ತಿ ಮಾತಾಡೋ ಹಾಗಿಲ್ಲ. ಆಮೇಲೆ ಏನು ಕೂಡ ಫುಡ್ ತಿನ್ನೋ ಹಾಗಿಲ್ಲ, ಜಾಸ್ತಿ ಅಗ್ದು ಏನೂ ತಿನ್ನೋ ಹಾಗಿಲ್ಲ, ಬರೀ ಲಿಕ್ವಿಡ್. ಅದಕ್ಕೆ ಮಧ್ಯಾಹ್ನ ಟೈಮ್ ಸ್ವಲ್ಪ ಮುದ್ದೆ ಏನಾದರೂ ಆದರೆ ನುಂಗ್ಬೋದು. ಸೊ ಹಾಗಾಗಿ ಮಧ್ಯಾಹ್ನ ಮತ್ತು ರಾತ್ರಿಗೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ಟೈಮ್ ಅಂತೂ ನೆನ್ನೆ ಅಂತೂ ಏನೂ ತಿನ್ನಲಿಲ್ಲ. ತುಂಬ ತುಂಬಾ ಪೇಯ್ನ್ ಆಗಿಬಿಡ್ತು ನೆನ್ನೆ. ಯಾಕಂದರೆ ಮೊನ್ನೆ ಸ್ವಲ್ಪ ಅಗ್ದು ಎಲ್ಲ ತಿಂದುಬಿಟ್ಟಿದ್ದೆ. ಅದಕ್ಕೆ ಯಾಕೆ ಇಷ್ಟೊಂಥರ ಪೇಯ್ನ್ ಬರ್ತಾಯಿದೆ, ರೂಟ್ ಕೆನಲ್ಗೆಲ್ಲ ಇಷ್ಟೊಂಥರ ಪೇಯ್ನ್ ಬರೋ ಹಂಗಿಲ್ವಲ್ಲ ಅಂತ ಹೇಳಿ. ಸೊ ನಮ್ಮ ಮನೆಯವರಂತೂ ಬೈಯೋದಕ್ಕೆ, ಅದನ್ನು ಸರ್ಜರಿ ಮಾಡಿ ತೆಗೆಸಿದ್ರು ಆಗ್ತಿತ್ತು ಹಲ್ಲನ್ನು, ನೀನು ಏನೇನೋ ಮಾಡ್ಸೋಕೆ ಹೋಗ್ತೀಯ ಹಾಗೆ ಹೀಗೆ ಅಂತ. ನೋಡೋಣ, ಇದೊಂದು ಸರಿ ಹೋಗಿ ಡಾಕ್ಟರ್ ಹತ್ರ ಯಾಕೆ ಅದು ಪೇಯ್ನ್ ಬರ್ತಾಯಿದೆ ಅಂತ ತೋರಿಸ್ಕೊಂಡು ಬರ್ತೀವಿ. ಯಾಕಂದರೆ ಹತ್ತಿರದಲ್ಲೇನಿಲ್ಲ, 30-35 ಕಿಲೋಮೀಟರ್ ಹೋಗಬೇಕು ನಾವು ಇಲ್ಲಿಂದ. ಸೊ ಇವಾಗ ತಿಂಡಿ ತಿಂದು ಅಪ್ಪಂಗೂ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಹೋಗ್ತೀವಿ. ಸೊ ಮಧ್ಯಾಹ್ನ 12:30 1 ಗಂಟೆಗೆಲ್ಲ ಮನೆಗೆ ಬಂದುಬಿಡ್ಬೋದು. ಸೊ ಹಾಗಾಗಿ ಹೊರಟಿದ್ದೀವಿ. ಸೊ ಅದು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಮ್ಮ ಮನೆಯವರು ಬೈತಾರೆ, ಏನು ಎಲ್ಲನೂ ಕೂಡ ಹೇಳಬೇಕಾ ನೀನು, ಹಾಸ್ಪಿಟಲ್ಗೆ ಹೋಗಿದ್ದು ಕಿತ್ತಿದ್ದು, ಅವ್ರು ಹಾಗಾದರು ಇವ್ರು ಹೀಗಂದರು ಅಂತ ಎಲ್ಲನೂ ಶೇರ್ ಮಾಡ್ತೀಯಲ್ಲ ಅಂತ ಹೇಳಿಬಿಟ್ಟು. ಬಿಕಾಸ್ ಕೆಲವೊಬ್ಬರಿಗೆ ನಮ್ಮ ಥರನೇ ಏನಾದರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಂಥವ್ರಿಗೆ ಶೇರ್ ಮಾಡ್ದಂಗೂ ಆಗುತ್ತೆ. ಇನ್ನೊಂದೇನು ಅಂದರೆ ನಮಗೆ ಬರೀ ನಿಮಗೆ ಪಾಸಿಟಿವ್ ಆಗೇ ತೋರಿಸೋದಕ್ಕಾಗೋದಿಲ್ಲ ಅಲ್ವಾ. ಸೊ ಇವಾಗ ನಮಗೆ ಏನಾದರೂ ನೆಗೆಟಿವ್ ಆಗಿ ನಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಏನಾದರೂ ಆದಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಾಗ
ಸೊ ನಿಮಗೂ ಗೊತ್ತಾಗುತ್ತೆ ನಮ್ಮ ಲೈಫ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಮಗೂ ಕೆಲವೊಂದು ಸರಿ ಹೆಲ್ತ್ ಅಪ್ಸೆಟ್ಗಳಾಗ್ತಾ ಇರುತ್ತೆ, ಮನೆಯಲ್ಲಿ ಕೂಡ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಎಲ್ಲನೂ ಕೂಡ ಅಪ್ಡೇಟ್ ಮಾಡಬೇಕು. ಬರೀ ಒಳ್ಳೆಯದನ್ನೇ ಮಾತ್ರ ಮಾಡಬೇಕು ಅಂತ ಏನಿಲ್ಲ ಸೋಷಿಯಲ್ ಮೀಡಿಯಾ ಅಂದರೆ. ಸೊ ಅದಕ್ಕೆ ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಅವರು ಅದನ್ನೇ ಹೇಳ್ತಾ ಇದ್ರು, ಎಲ್ಲನೂ ಕೂಡ ಶೇರ್ ಮಾಡ್ತೀಯಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಸೊ ನಿಮ್ಗೆ ಯಾರಿಗೂ ಕೂಡ ಖಂಡಿತವಾಗ್ಲೂ ಯಾರಿಗೂ ಏನು ಡಿಸ್ಟರ್ಬ್ ಆಗೋದಿಲ್ಲ ಅಲ್ವಾ? ಸೊ ನಿಮ್ಗೇನಾದರೂ ಬೋರ್ ಅಂತ ಅನ್ನಿಸ್ತಾ ಇದೆಯಾ, ನಾನು ತುಂಬ ಹೆವಿಯಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ, ಓಕೆ? ಸೊ ಯಾಕಂದರೆ ನನಗೆ ಪ್ರಾಬ್ಲಮ್ಗಳಾಗ್ತಾ ಇರೋದ್ರಿಂದ ನೀವು ಹತ್ರ ಶೇರ್ ಮಾಡಿಕೊಂಡ್ರೆ ನಿಮಗೂ ಆ ಥರ ಏನಾದ್ರು ಪ್ರಾಬ್ಲಮ್ ಆದಾಗ ನೀವು ತಕ್ಷಣ ಹೋಗಿ ಹಾಸ್ಪಿಟಲ್ ತೋರಿಸ್ಕೊಂಡ್ಬಿಡ್ತೀರಾ. ಇಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಬರೀ ಪಾಸಿಟಿವೇ ಇರೋದಿಲ್ಲ, ನೆಗೆಟಿವಿಟಿ ಅನ್ನೋದು ಇರುತ್ತೆ. ಸೊ ಎಲ್ಲನೂ ಕೂಡ ಮಿಕ್ಸಲ್ಲಿ ತೋರಿಸ್ದಾಗ್ಲೇ ನಿಮಗೂ ಒಂದು ಕ್ಯೂರಿಯಾಸಿಟಿ ಅಂತ ಇರುತ್ತೆ. ಓಕೆ, ಇವ್ರ ಲೈಫಲ್ಲೂ ಕೂಡ ಎಲ್ಲರ ಲೈಫಲ್ಲೂ ಇದ್ದ ಹಾಗೆ ಇದೆ ಅಂತ ಅನಿಸುತ್ತೆ. ಸೊ ನಾವು ಬರೀ ಪಾಸಿಟಿವ್ ಆಗಿ ತೋರಿಸ್ಕೊಂಡು ಹೋಗೋದಕ್ಕೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಲ್ವಾ? ಸೊ ವ್ಲಾಗ್ ಅಂತ ಅಂದಾಗ ಅದೇನೆ. ಸೊ ಏನಿದೆ ಅದನ್ನು ತೋರಿಸ್ಕೊಂಡು ಹೋಗೋದೆ ವ್ಲಾಗ್. ನಾವು ನಾಟಕ ಮಾಡೋದಕ್ಕೆ ಇಲ್ಲಿ ಫಿಲಮ್ ತೆಗಿತಾ ಇಲ್ಲ ನಾವು. ಸೊ ವ್ಲಾಗ್ ಅಂತ ಅಂದಾಗ ನಮ್ಮ ಡೈಲಿ ದಿನಚರಿ ಹೇಗಿರುತ್ತೆ, ಒಳ್ಳೆಯದು ಕೆಟ್ಟದ್ದು ಅದೆಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಅಷ್ಟೇ. ಸೊ ನಮ್ಮ ಮನೆಯವ್ರಿಗೂ ಹಾಗಂತ ಹೇಳಿಬಿಟ್ಟು ಸುಮ್ಮನಿರಿಸ್ದೆ. ಓಕೆ, ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ಮಾತಾಡಿದ್ರೆ ಇನ್ನೂ ಪೇಯ್ನ್ ಜಾಸ್ತಿ ಆಗುತ್ತೆ. ಸದ್ಯಕ್ಕೆ ನೆನ್ನೆ ಏನೂ ಕೂಡ ಹಗ್ದು ತಿಂದಿಲ್ಲ, ಅದಕ್ಕೋಸ್ಕರ ಇವತ್ತು ನಾರ್ಮಲಾಗಿ ನಿಮ್ಮ ಜೊತೆ ಮಾತಾಡೋಕ್ಕಾಯ್ತು. ಇಲ್ಲ ಅಂದಿದ್ದರೆ ಖಂಡಿತ ಮಾತಾಡೋದಕ್ಕಾಗ್ತಿರ್ಲಿಲ್ಲ. ಸೊ ಆ ಪೇಯ್ನಲ್ಲೂ ಕೂಡ ಹೋಗಿ ಐಬ್ರೋವನ್ನು ಕೂಡ ಮಾಡಿಸ್ಕೊಬೇಕಿತ್ತು. ಬಿಕಾಸ್ ಐಬ್ರೋ ಮಾಡಿಸಿದಾಗ ಸ್ವಲ್ಪ ಕಣ್ಣೆಲ್ಲ ಊದ್ಕೊಳಂಗೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಊತ ಬಂದುಬಿಡುತ್ತೆ. ಹಾಗಾಗಿ 1-2 ಡೇಸ್ ಮುಂಚೆನೇ ಐಬ್ರೋ ಮಾಡಿಸ್ಕೊಂಡ್ರೆ ಫಂಕ್ಷನ್ಗೆ ಸರಿ ಹೋಗುತ್ತೆ ಅಂತ ಹೇಳಿ ನೆನ್ನೆ ಹೋಗಿ ಮಾಡಿಸ್ಕೊಂಡು ಬಂದೆ. ಓಕೆ, ನೆಕ್ಸ್ಟು ಅಪ್ಡೇಟ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಹಾಗೆ ನೆಕ್ಸ್ಟ್ ವ್ಲಾಗ್ಗಳು ಬರ್ತಾ ಇರುತ್ತೆ. ಹೊಸದಾಗಿ ವ್ಲಾಗ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.